ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಪ್ರಶ್ನೆಗಳನ್ನ ನೋಡ್ತಿದೀವಿ. ಈ ಪ್ರಶ್ನೆಗಳು ಪ್ರತಿ ವರ್ಷ ಆನ್ಯುವಲ್ ಮತ್ತು ಪ್ರಿಪರೇಟರಿ ಪರೀಕ್ಷೆಗೆ ಇವೇ ಪ್ರಶ್ನೆಗಳು ಬರ್ತವೆ. 100% ಪರೀಕ್ಷೆಗೆ ಬಹಳ ಮುಖ್ಯವಾದ ಪ್ರಶ್ನೆಗಳಾಗಿವೆ. ಮೊದಲನೇದಾಗಿ ನಗರ ಭೂಗೋಳಶಾಸ್ತ್ರ ಎಂದರೇನು? ಈ ತರ ಪ್ರಶ್ನೆಗಳಿಗೆ ನಗರಗಳ ಸ್ಥಾನ, ಹಂಚಿಕೆ ಮತ್ತು ಭೌಗೋಳಿಕ ಅಂಶಗಳನ್ನು ಒಳಗೊಂಡಿರುವ ಅಧ್ಯಯನವೇ ನಗರ ಭೂಗೋಳಶಾಸ್ತ್ರ. ಈ ರೀತಿ ಉತ್ತರ ಬರೀಬೇಕು. ಸ್ವಾಭಾವಿಕ ಜನಸಂಖ್ಯೆ ಬೆಳವಣಿಗೆ ಮತ್ತು ನಿವ್ವಳ ಜನಸಂಖ್ಯೆ ಬೆಳವಣಿಗೆಗಳ ನಡುವಿನ ವ್ಯತ್ಯಾಸವೇನು? ಥರ್ಡ್ ಒನ್, ವಸತಿ ಭೂಗೋಳಶಾಸ್ತ್ರದ ಪ್ರಮುಖ ಮೂಲಾಂಶಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಸತಿ ಭೂಗೋಳಶಾಸ್ತ್ರದ ಮೂಲಾಂಶ ಪ್ರತಿ ವರ್ಷ ಕೇಳುವ ಪ್ರಶ್ನೆಗಳಲ್ಲಿ ಇದು ಒಂದು. ನೆಕ್ಸ್ಟ್, ಪರಿಸರ ಪ್ರಭುತ್ವವಾದ ಮತ್ತು ಸಾಧ್ಯತಾವಾದ ನಡುವಿನ ವ್ಯತ್ಯಾಸವೇನು? ಪರಿಸರ ಪ್ರಭುತ್ವವಾದ ಅಂದ್ರೆ ಪರಿಸರವೇ ಶ್ರೇಷ್ಠ, ಸಾಧ್ಯತಾವಾದ ಅಂದ್ರೆ ಮಾನವನೇ ಶ್ರೇಷ್ಠ ಅಂತ ಅರ್ಥ. ವಲಸೆಯ ಪ್ರಕಾರಗಳನ್ನು ಬರೆಯಿರಿ. ವಲಸೆಯ ಪ್ರಕಾರಗಳನ್ನ ಬರೆದ್ರೆ ಸಾಕು, ಅದರ ಅರ್ಥಗಳನ್ನ ಏನು ಬರೆಯುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಶೀಘ್ರ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳನ್ನು ಪಟ್ಟಿ ಮಾಡಿ. ಜನನ ಪ್ರಮಾಣದ ಏರಿಕೆ ಮತ್ತು ಮರಣ ಪ್ರಮಾಣದ ಇಳಿಕೆ. ನೆಕ್ಸ್ಟ್, 7th ಒನ್, ಮರ ಕಡಿಯುವ ಉದ್ಯಮ ಸಮಶೀತೋಷ್ಣ ವಲಯದಲ್ಲಿ ಏಕೆ ಹೆಚ್ಚು ಅಭಿವೃದ್ಧಿಯಾಗಿದೆ? ಇದು ಅತ್ಯಂತ ಪ್ರಮುಖ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಗ್ರಾಮೀಣ ವಸತಿಯ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ನಂತರ, ಪ್ರಪಂಚದ ಅಧಿಕ ಜನಸಾಂದ್ರತೆಯ ಪ್ರದೇಶಗಳನ್ನು ಕೇವಲ 3 ಅಧಿಕ ಜನಸಾಂದ್ರತೆಯ ಪ್ರದೇಶಗಳಿವೆ, ಅವುಗಳನ್ನ ಬರೆದ್ರೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್, ದ್ವಿತೀಯ ಆರ್ಥಿಕ ಉದ್ಯೋಗಗಳ ಪ್ರಾಮುಖ್ಯತೆ ಏನು ಅಂದ್ರೆ ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ಬರೆದ್ರೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್, 11th ಒನ್, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್. ತ್ರಿಕೋನಾಕಾರದ ವಸತಿಗಳು ಎಂದರೇನು? ಉದಾಹರಣೆಯನ್ನು ಕೊಡಿ. ತ್ರಿಕೋನಾಕಾರದ ವಸತಿಗಳು ಹೇಗೆ ನಿರ್ಮಾಣವಾಗಿರ್ತವೆ ಅಂದ್ರೆ ಎಂದರೇನು, ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟರೆ ಸಾಕು. ನೆಕ್ಸ್ಟ್, ಗಣಿಗಾರಿಕೆಯ ವಿಧಗಳನ್ನು. ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆನೂ ಸಹ. ನಂತರ, ವಿಶ್ವದ 2 ಅಡುಗು ಕಾಲುವೆಗಳನ್ನು ಹೆಸರಿಸಿ. 15th ಒನ್, ಆಧುನಿಕ ಸಂಪರ್ಕ ಮಾಧ್ಯಮಗಳನ್ನು ಹೆಸರಿಸಿ. ಯಾವುದಾದ್ರೂ 2 ಮಾಧ್ಯಮಗಳನ್ನ ಬರೆದ್ರೆ ಸಾಕು, 2 ಅಂಕ ಸಿಗುತ್ತೆ. ನೆಕ್ಸ್ಟ್, 16th ಒನ್, ಶೈಕ್ಷಣಿಕ ನಗರಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ಯಾವುದಾದ್ರೂ 2 ಉದಾಹರಣೆ ಬರೆದ್ರೆ ಸಾಕು. ನೆಕ್ಸ್ಟ್, ಧಾರ್ಮಿಕ ನಗರಗಳಿಗೆ 2 ಉದಾಹರಣೆಗಳನ್ನ ಕೊಡಿ. ಉದಾಹರಣೆಗಳು ಕೊಡಿ ಅಂತಂದಾಗ ಕೇವಲ 2 ಅಂಶನ ಬರೆದ್ರೆ ಸಾಕು, 2 ಅಂಕ ನೀಡ್ತಾರೆ. ದೆನ್, ಭಾರತದಲ್ಲಿ ನೀರಾವರಿಯ ಪ್ರಮುಖ ಮೂಲಗಳ್ಯಾವ್ಯಾವು? ಚಿನ್ನದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಇದು ಸಹ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಭಾರತದ ವಾಯು ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಜೈವಿಕ ಅನಿಲವು ಗ್ರಾಮೀಣ ಪ್ರದೇಶಗಳಿಗೆ ಸೂಕ್ತ. ಹೇಗೆ? ಏಕೆಂದರೆ ಸಗಣಿ ಮುಖಾಂತರ ಜೈವಿಕ ಅನಿಲ ಸೃಷ್ಟಿಯಾಗ್ತದೆ, ಇದೇ ಕಾರಣ. ನಂತರ, ಜಲಸಂಪನ್ಮೂಲದ 2 ವಿಧಗಳಾವುವು? ಕಲ್ಲಿದ್ದಿಲಿನ ಪ್ರಕಾರಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಕಲ್ಲಿದ್ದಿಲಿನ ಪ್ರಕಾರ, ಗಣಿಗಾರಿಕೆಯ ವಿಧಗಳು. ನಂತರ, ರೈಲ್ವೆ ಗೇಜ್ನ 3 ವಿಧಗಳಾವುವು? ಭಾರತದಲ್ಲಿ ರಸ್ತೆಗಳ 4 ಪ್ರಮುಖ ವಿಧಗಳನ್ನು ತಿಳಿಸಿ. ಆರಾಮದಾಯಕವಾಗಿ ಬರೀಬಹುದು, 4 ವಿಧಗಳು ನಿಮಗೆ ಗೊತ್ತಿರ್ತವೆ. ಭಾರತದ ಪ್ರಮುಖ ಆಮದು ಮತ್ತು ರಫ್ತು ವಸ್ತುಗಳನ್ನು ತಿಳಿಸಿ. ಕೆಲವೊಮ್ಮೆ ಕೇವಲ ಆಮದು ಕೇಳಬಹುದು, ಇನ್ನು ಕೆಲವೊಮ್ಮೆ ಕೇವಲ ರಫ್ತು ಕೇಳಬಹುದು. ಕೆಲವೊಮ್ಮೆ ಆಮದು ಮತ್ತು ರಫ್ತು ವಸ್ತುಗಳನ್ನು, ಆಮದು 2 ವಸ್ತುಗಳನ್ನ, ರಫ್ತು 2 ವಸ್ತುಗಳನ್ನ ಬರೆದ್ರೆ 2 ಅಂಕ ನೀಡ್ತಾರೆ. ನೆಕ್ಸ್ಟ್, ಅರಣ್ಯ ಸಂರಕ್ಷಣೆಯ 4 ಕ್ರಮಗಳನ್ನು ಬರೆಯಿರಿ. ಜಲಮಾಲಿನ್ಯಕ್ಕೆ ಕಾರಣಗಳ್ಯಾವ್ಯಾವು? ಜಲಮಾಲಿನ್ಯ ಉಂಟಾಗಲು ಪ್ರಮುಖ ಕಾರಣಗಳು ಯಾವ್ಯಾವು ಅಂತ ಪ್ರಶ್ನೆ. ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ 2 ಉದಾಹರಣೆಗಳನ್ನು ನೀಡಿ. ಥರ್ಮಲ್ ವಿದ್ಯುತ್ ಶಕ್ತಿ ತಯಾರಿಕೆಗೆ ಅಗತ್ಯವಾದ ಅಂಶಗಳನ್ನು ಬರೆಯಿರಿ. ಈ 30 ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ನೋಡಿಕೊಂಡ್ರೆ 2 ಅಂಕದ ಪ್ರಶ್ನೆಗಳನ್ನು ಟಚ್ ಮಾಡುವಂತಹ ಸಾಮರ್ಥ್ಯ ಬೆಳೀತದೆ. ಈ 30 ಪ್ರಶ್ನೆ ಸುಮ್ಮನೆ ಅಲ್ಲ, ಪ್ರತಿ ವರ್ಷ ಕೇಳುವಂತಹ ಪ್ರಮುಖ ಪ್ರಶ್ನೆಗಳು ಈ 30 ಪ್ರಶ್ನೆಗಳು. ಆದ್ರಿಂದ ಈ 30 ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು 5 ಪ್ರಶ್ನೆಗಳನ್ನ ಆರಾಮದಾಯಕವಾಗಿ ಟಚ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.